ನಮಸ್ಕಾರ. ನಾನು ಇತ್ತೀಚೆಗೆ ನಡೆದ ಉಗ್ರರ ದಾಳಿಯನ್ನು ತೀವ್ರವಾಗಿ ಖಂಡಿಸ್ತೀನಿ. ವಸುಧೈವ ಕುಟುಂಬಕಂ ಅಂತಂದರೆ ಈ ಭೂಮಿ ಮೇಲೆ ಇರ್ತಾ ಇರೋ ನಾವೆಲ್ಲರೂ, ಪ್ರತಿಯೊಬ್ಬರು, ಇಡೀ ಜಗತ್ತೇ ಒಂದು ಕುಟುಂಬ ಅಂತ. ಅದನ್ನು ಇನ್ನೂ ಕೆಲವರು ಅರ್ಥ ಮಾಡಿಕೊಳ್ಳದೇ ಇರೋದು ನಿಜಕ್ಕೂ ದುರಂತನೇ. ಅವರಿಗೆ ಧೈರ್ಯ ಇದ್ದರೆ ನಮ್ಮನ್ನು ಯುದ್ಧ ಭೂಮಿಯಲ್ಲಿ ಎದುರಿಸಲಿ. ಅದು ಬಿಟ್ಟು ನಿರಪರಾಧಿಗಳ ಮೇಲೆ ಹಲ್ಲೆ ಮಾಡಿದ್ರೆ ಅದು ಹೇಡಿತನನೇ. ನಮ್ಮ ಭಾರತ ಸರ್ಕಾರ ಅತಿ ಶೀಘ್ರದಲ್ಲೇ ಈ ಉಗ್ರರನ್ನು ಬಂಧಿಸಿ ಅವರಿಗೂ ಅವರ ಆಲೋಚನೆಗೂ ಇತಿಹಾಸಕ್ಕೋಸ್ಕರ ಪಾಠ ಕಲಿಸಲಿ ಅಂತ ನಾನು ಆಶಿಸ್ತೀನಿ. ನಮ್ಮ ಹಿಂದೂ ಧರ್ಮ ಏನು ಹೇಳಿಕೊಡುತ್ತೆ ಅಂತಂದರೆ, ಒಂದು ಕೈಯಲ್ಲಿ ಗುಲಾಬಿ ಹೂ, ಇನ್ನೊಂದು ಕೈಯಲ್ಲಿ ಆಯುಧ. ಅಂತಂದರೆ ಮೊದಲು ನಾವು ಪ್ರೀತಿ ತೋರಿಸ್ತೀವಿ, ಆದರೆ ನಮ್ಮ ಮೇಲೆ ಹಲ್ಲೆ ಆದರೆ ನಾವು ನಮ್ಮನ್ನು ಕಾಪಾಡಿಕೊಳ್ಳಬೇಕು. ಹಾಗೆಯೇ ನಾನು ನಮ್ಮ ಕಾಶ್ಮೀರದ ಬಂಧುಗಳಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ. ಅತ್ಯಂತ ಸುಂದರವಾಗಿರ್ತಕ್ಕಂಥ, ಸ್ವರ್ಗೀಯವಾಗಿರ್ತಕ್ಕಂಥ, ದೇಶದ ಕಿರೀಟವಾಗಿರ್ತಕ್ಕಂಥ ನಮ್ಮ ಕಾಶ್ಮೀರಕ್ಕೆ ಈ ಉಗ್ರರು ಹೇಗೆ ಪ್ರವೇಶ ಮಾಡಿದ್ರು? ಅವರಿಗೆ ಯಾರ ಬೆಂಬಲ ಇದೆ? ಈಗ 1 ಲಕ್ಷಕ್ಕೂ ಹೆಚ್ಚು ಜನ ತಮ್ಮ ಕಾಶ್ಮೀರದ ಪ್ರವಾಸವನ್ನು ರದ್ದುಗೊಳಿಸಿದ್ದಾರೆ. ಇದರಿಂದ ಯಾರಿಗೆ ನಷ್ಟ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ. ನಾವೆಲ್ಲರೂ ಒಬ್ಬರನ್ನೊಬ್ಬರು ಪ್ರೀತಿಸೋಣ. ಯಾವುದೋ ದ್ವೇಷ ಅಥವಾ ಭಿನ್ನಾಭಿಪ್ರಾಯ, ಭಿನ್ನ ಮತ ನಮ್ಮನ್ನು ದೂರ ಮಾಡೋದು ಬೇಡ. ಈಗಾಗಲೇ 1947ರ ವಿಭಜನೆಯ ದುರಂತದಲ್ಲಿ ನಾವು ಸಾಕಷ್ಟು ಅನುಭವಿಸಿದ್ದೀವಿ. ಈಗಲಾದರೂ ನಾವು ನಮ್ಮ ಇತಿಹಾಸದಿಂದ ಕಲಿಯೋಣ, ಒಬ್ಬರನ್ನೊಬ್ಬರು ಪ್ರೀತಿಸೋಣ.